ಇನ್ನೊಂದು ಪ್ರಾಡಕ್ಟ್ ನಾನು ತೋರಿಸ್ತಾ ಇದ್ದೇನೆ. ಇದು ನಮಗೆ ಅಂತ ಹೇಳಿದ್ರೆ ಫ್ಲಶ್ ಇದು ಟ್ಯಾಂಕಿಗೆ ಯೂಸ್ ಮಾಡುವಂತ ಪ್ರಾಡಕ್ಟ್. ಇದು ನಮಗೆ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ 1 ಅಥವಾ 2 ಟಾಯ್ಲೆಟ್ ಇದ್ರೆ, ಮನೆಯಲ್ಲಿ 5-6 ಜನ ಇದ್ರೆ ಸೇಮ್ ಟಾಯ್ಲೆಟ್ ಯೂಸ್ ಮಾಡುವಾಗ ಹೆಣ್ಣು ಮಕ್ಕಳಿಗೆ ಇನ್ಫೆಕ್ಷನ್ ಎಲ್ಲ ಆಗುವ ಚಾನ್ಸಸ್ ಇರುತ್ತೆ. ಇದು ಪ್ರಾಡಕ್ಟ್ ನಮಗೆ ಡೈರೆಕ್ಟ್ ಫ್ಲಶ್ ಇದು ಟ್ಯಾಂಕಿಗೆ ಹಾಕ್ಲಿಕ್ಕೆ ಏನು ಓಪನ್ ಏನು ಮಾಡ್ಲಿಕ್ಕಿಲ್ಲ. ಡೈರೆಕ್ಟ್ ನಾವು ಪ್ಲೇಸ್ ಮಾಡಿದ್ರೆ ಆಯ್ತು ಟ್ಯಾಂಕಿಗೆ. ಅದರ ನಂತರ ಒಂದು 10-15 ನಿಮಿಷ ನಂತರ ನಮಗೆ ಅದರಲ್ಲಿ ಕಲರ್ ನೀರು ಬರುತ್ತೆ. ಇದರಲ್ಲಿ 3 ಕಲರ್ ಇದೆ. ಒಂದು ಪರ್ಪಲ್, ಒಂದು ಗ್ರೀನ್ ಮತ್ತೆ ಬ್ಲೂ, ಹಾಗೆ 3 ಕಲರ್ಸ್ ಇದೆ. ಈ ಪ್ರಾಡಕ್ಟ್ ಒಂದು ಸಾರಿ ನಿಮ್ಗೆ ಯೂಸ್ ಮಾಡಿದ್ರೆ ಸಾಧಾರಣ ಒಂದು 900 ಫ್ಲಶ್ ಯೂಸ್ ಮಾಡಬಹುದು. ಮತ್ತೆ ಟಾಯ್ಲೆಟ್ ಅಲ್ಲಿ ಎಲ್ಲೋ ಸ್ಟ್ರೈನ್ ಆಗೋದೆಲ್ಲ ಅವಾಯ್ಡ್ ಮಾಡಬಹುದು. ಅದೇ ರೀತಿ ನಿಮ್ಗೆ ಟಾಯ್ಲೆಟ್ ಸ್ಮೆಲ್ ಬರೋದು ಕೂಡ ಅವಾಯ್ಡ್ ಮಾಡಬಹುದು. ಈ ಪ್ರಾಡಕ್ಟ್ ಹೇಗೆ ಯೂಸ್ ಮಾಡೋದು ಅಂತ ನಾವು ನೋಡುವ. ನೋಡಿ, ನಾನೀಗ ಫ್ಲಶ್ ಟ್ಯಾಂಕ್ ಓಪನ್ ಮಾಡ್ತಾ ಇದ್ದೇನೆ. ಟ್ಯಾಂಕಿಗೆ ಸಿಂಪಲ್ ಆಗಿ ನಮಗೆ ಓಪನ್ ಮಾಡಬಹುದು. ಓಪನ್ ಮಾಡಿದ ನಂತರ ನಮ್ದು ಕೂಡ ಕೋಸ್ಟಲ್ ಏರಿಯಾ ಆದ್ರಿಂದ ನಮ್ದು ಕೂಡ ಟಾಯ್ಲೆಟ್ ಇದೆ. ಟ್ಯಾಂಕ್ ಅಲ್ಲಿ ನೋಡಿ ರೆಡ್ನೆಸ್ ಎಲ್ಲ ಉಂಟು. ಅದರಿಂದ ಈಗ ನಾನು ಈ ಪ್ರಾಡಕ್ಟ್ ಅನ್ನು ಡೈರೆಕ್ಟ್ ಆಗಿ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೇನೆ. ನೋಡಿ, ಡೈರೆಕ್ಟ್ ಈಗ ಪ್ಲೇಸ್ ಮಾಡಿದ್ರೆ ಸಾಕು. ನೋಡಿ, ಪ್ರಾಡಕ್ಟ್ ಹಾಕಿದ ಕೂಡಲೇ ಸ್ವಲ್ಪ ಸ್ವಲ್ಪವೇ ಆಕ್ಟಿವೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಗೆ ಇಲ್ಲಿ ಕಲರ್ ಕಾಣಬಹುದು ನೋಡಿ. ಈಗ ನಾನು ಫ್ಲಶ್ ಇದು ಟ್ಯಾಂಕಿಗೆ ಕ್ಲೋಸ್ ಮಾಡ್ತೇನೆ. ಇನ್ನೊಂದು 10-15 ನಿಮಿಷ ನಂತರ ನಮಗೆ ಇದು ಫ್ಲಶ್ ಯೂಸ್ ಮಾಡಬಹುದು. ಈಗ ನೋಡಿ, ನಾನು ಫ್ಲಶ್ ಮಾಡ್ತಾ ಇದ್ದೀನಿ. ಪರ್ಪಲ್ ಕಲರ್ ಬಂದಿದೆ ನೋಡಿ. ಈ ಪ್ರಾಡಕ್ಟ್ ಕೂಡ ತುಂಬ ಒಳ್ಳೆದಿದೆ. ನಿಮಗೆ ಡೈಲಿ ಟಾಯ್ಲೆಟ್ ಕ್ಲೀನ್ ಮಾಡಬೇಕಂತಿಲ್ಲ, ಎಲ್ಲೋ ಸ್ಟ್ರೈನ್ ಇಲ್ಲ. ಅದೇ ರೀತಿ ಟಾಯ್ಲೆಟ್ ಕೂಡ ತುಂಬ ಕ್ಲೀನ್ ಇರುತ್ತೆ, ಸ್ಮೆಲ್ ಕೂಡ ಇರೋದಿಲ್ಲ.